ಅಣ್ಣ ಅದಕ್ಕೆ ನಿಮ್ಮ ಈ ಪ್ರೀತಿ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ನಮ್ಮ ಮೇಲೆ ಯಾರು ಕಣ್ಣು ಬೀಳುತ್ತೋ ಮಹೇಶ. ರೂಮಲ್ಲಿ ಧೂಪ ಹಾಕಿದ್ರೆ ರೂಮ್ ತುಂಬ ಹೊಗೆ ತುಂಬಿಕೊಂಡು ತುಳಸಿಯವ್ರಿಗೆ ಕೆಮ್ಮು ಬರುತ್ತೆ ಅಂತ ಇಲ್ಲಿ ಹಾಲಲ್ಲಿ ನಾನು. ಪರವಾಗಿಲ್ಲ ಬಿಡೋಣ, ನೀವಿಬ್ಬರು ಈ ಮನೆಗೆ ಶಿವ ಪಾರ್ವತಿ ಇದ್ದ ಹಾಗೆ. ನೀವು ಮನೆ ತುಂಬ ಓಡಾಡ್ಕೊಂಡಿದ್ರೆ ಈ ಮನೆ ಕೈಲಾಸ ಅನಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈ ಮನೆ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ. ಅಣ್ಣ, ನಾನು ಕೆಫೆಗೆ ಹೋಗಿ ಬರ್ತೀನಿ. ಅದಕ್ಕೆ ಮಗು ಹುಷಾರು. ಅರೆ ದೀಪಿಕಾ, ನೀನು ಆರತಿ ತಂದ್ಯಾ? ಪೂಜೆ ಮಾಡಿದ್ದು ನಾನೇ, ಅದಕ್ಕೆ ನಾನೇ ಆರತಿ ತರ್ತಿದ್ದೀನಿ. ನನ್ನ ಕೈಯಿಂದನೂ ಆರತಿ ತಗೋಬೋದಲ್ಲ? ಖಂಡಿತ ತಗೋಬೋದು. ನಮ್ಮನೆ ಪುಟ್ಟ ಸೊಸೆ ಆರತಿ ತಂದಿದ್ದಾಳೆ ಅಂದಮೇಲೆ ತಗೋಬೋದು. ನಮ್ಮ ದೀಪಿಕಾ ತುಂಬ ಬದಲಾಗಿದ್ದಾಳೆ ಅನಿಸ್ತಿಲ್ವಾ? ಹೌದು, ಕಾಲ ಎಲ್ಲರ ಮನಸ್ಸನ್ನು ಬದಲಾಯಿಸುತ್ತೆ. ತಪ್ಪುಗಳನ್ನ ತಿದ್ಕೊಳ್ಳೋ ಮನಸ್ಸಲ್ಲಿ ಕಲ್ಮಶ ಇಲ್ದಿರೋ ಪ್ರೀತಿ ತುಂಬಿಕೊಳ್ಳುತ್ತೆ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ನಂದ ಗೋಕುಲ್ದ ಹಾಗೆ ನಗು ತುಂಬಿರುತ್ತೆ. ಸಾಧ್ಯನೇ ಇಲ್ಲ ತುಳಸಿ. ಈ ಮನೆಯಲ್ಲಿ ಅಳು, ಚೀರಾಟ, ಗೋಳಾಟಗಳೇ ತುಂಬಿರಬೇಕು. ನೀವ್ಯಾರು ನೆಮ್ಮದಿಯಾಗಿರೋಕೆ ನಾನು ಬಿಡಲ್ಲ.